ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮೀ ಸಾಗರ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮಿ. ಬನ್ನಿ ಇವತ್ತು ಮನೆಯಲ್ಲೇ ಟೇಸ್ಟಿಯಾಗಿರೋ ಮ್ಯಾಂಚೋ ಸೂಪ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಹುಳ್ಳಿಕಾಯಿ, ಅರ್ಧ ಕಪ್ಪಷ್ಟು ಕ್ಯಾರೆಟ್ ಮತ್ತು ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಎಲೆಕೋಸನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ದಪ್ಪಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಮ್ಯಾಗಿ ತೊಗೊಂಡಿದ್ದೀನಿ. ಇದು ಒಂದು ನೂಡಲ್ಸು ನಾನು ತೊಗೊಂಡಿರೋದು, ಮ್ಯಾಗಿ ಅವ್ರದ್ದು. ನೆಕ್ಸ್ಟು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಂದನ್ನು ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮನೇಲಿ ಮಕ್ಕಳು ತಿನ್ನೋದ್ರಿಂದ ಖಾರ ಸ್ವಲ್ಪ ಕಮ್ಮಿ, ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ತುರ್ಕೊಂಡಿದ್ದೀನಿ. ಮತ್ತು ಒಂದು 10 ಎಸ್ಳು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಸೋಯಾ ಸಾಸು, ಒಂದು 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಇದೆರಡು ಜೊತೆಗೆ ವಿನಿಗರ್ ಹಾಕ್ಬೋದು. ನನ್ನ ಹತ್ರ ವಿನಿಗರ್ ಇಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ. ಅದಿದ್ರೆ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಒಂದು 4 ಟೇಬಲ್ ಸ್ಪೂನ್ ಮೈದಾ, 1 ಟೇಬಲ್ ಸ್ಪೂನ್ ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ. ಮತ್ತು ಮಾಡೋದಕ್ಕೆ ಸ್ವಲ್ಪ ಎಣ್ಣೆ. ಇಷ್ಟು ಇಟ್ಕೊಂಡು ನಾವು ಹೋಟೆಲ್ ಸ್ಟೈಲಲ್ಲಿ ಮ್ಯಾಂಚೋ ಸೂಪ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನು ಹೇಳ್ದಂಗೆ ಇಲ್ಲಿ ನಾನು ಸ್ವಲ್ಪ ಖಾರ ಕಮ್ಮಿ ಆಗ್ತಾ ಇರೋದ್ರಿಂದ ಮೆಣಸಿನ್ಕಾಯಿನೆಲ್ಲ ಕಮ್ಮಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅನ್ನೋರು ಖಾರ ಜಾಸ್ತಿ ಹಾಕ್ಕೊಳ್ಳಿ, ಅಂದರೆ ಮೆಣಸಿನ್ಕಾಯಿ ಜಾಸ್ತಿ ತೊಗೊಳ್ಳಿ. ಮೊದಲನೇದಾಗಿ ನಾವಿಲ್ಲಿ ಸೂಪ್ಗೆ ಮೇಲೆ ನೂಡಲ್ಸ್ ಹಾಕ್ತಾರಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಅದನ್ನು ಮಾಡೋದಕ್ಕೆ ಒಂದು ಬೌಲ್ ಇಟ್ಕೊಂಡು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾನು ಏನು ಮ್ಯಾಗಿ ಪ್ಯಾಕೆಟ್ಸಲ್ಲಿ ಒಂದು ಮ್ಯಾಗಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಈ ಮ್ಯಾಗಿನೇ ಯೂಸ್ ಮಾಡಬೇಕು ಅಂತೇನಿಲ್ಲ. ಮಾಮೂಲಿ ಈ ನೂಡಲ್ಸ್ ಉದ್ದ ನೂಡಲ್ಸ್ ಥರ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು. ನಾನು ಇವತ್ತು ಇದಿತ್ತು ಅಂತ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಒಂದು 50 to 60% ಬೇಯಿಸ್ಕೋಬೇಕು ಚೆನ್ನಾಗಿ. ಆಮೇಲೆ ಸ್ವಲ್ಪ ನೋಡ್ತಾ ಇರಿ, ನೀರು ಸ್ವಲ್ಪ ಜಾಸ್ತಿನೇ ಹಾಕಿರಿ. ಕಮ್ಮಿ ನೀರು ಹಾಕಿದ್ರೆ ಅಂಟಾಗ್ಬಿಟ್ರೆ ಇದನ್ನು ನಾವು ಎಣ್ಣೆಲಿ ಕರಿಬೇಕಾದ್ರೆ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನೀಗ ಇದನ್ನು ನೀರು ಹಾಕಿ ನೀರು ಚೆನ್ನಾಗಿ ಕುದಿ ಬಂದ ಮೇಲೆ ಹಾಕ್ತಾಯಿದ್ದೀನಿ. ತಣ್ಣೀರಿಗೆ ಹಾಕಿದ್ರು ಅಷ್ಟೇ ಚೆನ್ನಾಗಿ ಬರಲ್ಲ ಸ್ನೇಹಿತರೆ. ನೀವು ಅಷ್ಟೇ ನೀರು ಸ್ವಲ್ಪ ಜಾಸ್ತಿ ಬಿಸಿ ಹಾಕ್ಕೊಳ್ಳಿ. ಈಗ ನಾನು ಒಂದು 10 ನಿಮಿಷ ಆದಮೇಲೆ ಈ ನೂಡಲ್ಸ್ ಎತ್ತಿ ನೋಡ್ತಾ ಇದ್ದೀನಿ ಎಷ್ಟು ಬೆಂದಿದೆ ಅಂತ. ಇದು ಇನ್ನೂ ಬೆಂದಿಲ್ಲ, ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ಇನ್ನೂ ಒಂದು 5 to 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ನೂಡಲ್ಸ್ನ ನೋಡಿದಾಗ ಗೊತ್ತಾಗುತ್ತೆ, ಒಂದು 50 to 60% ಬೆಂದಿರಬೇಕು. ನೆಕ್ಸ್ಟ್ ನಾವು ಇದರಲ್ಲಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡೋದ್ರಿಂದ ಇಲ್ಲೇ ಒಂದು ಸ್ವಲ್ಪ ಬೆಂದಿದ್ರೆ ಅದು ಕರಿಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಈಗ ಇದನ್ನು ಒಂದು 2 ನಿಮಿಷ ಬಿಡ್ತೀನಿ. ಹೀಗೆ ಬಿಟ್ಟಾದಮೇಲೆ ಇದನ್ನು ನಾವು ಈ ಸೊಪ್ಪು ಸೋಸ್ಕೊತೀವಲ್ಲ, ಆ ಥರ ನೂಡಲ್ಸ್ನ ನೀಟಾಗಿ ಸೋಸ್ಕೊಳ್ಳೋಣ. ನೀರನ್ನೆಲ್ಲ ಸಪ್ರೇಟ್ ಮಾಡಿ ನೂಡಲ್ಸ್ಗೆ ಸ್ವಲ್ಪ ತಣ್ಣೀರು ಹಾಕಿ ಇಟ್ಕೊಳ್ಳೋಣ. ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ. ನಾನು ಹಾಗೆ ಹೇಳ್ದಂಗೆ ಇದನ್ನು ಒಂದು ಇದಕ್ಕೆ ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡ್ಕೊತೀನಿ ನೀಟಾಗಿ. ನೋಡಿ ಈ ಥರ ಸ್ಟ್ರೈನರ್ಗೆ ಹಾಕಿದ್ಮೇಲೆ ನೀಟಾಗಿ ನೀರೆಲ್ಲ ಇದಾಗಿದೆ. ನೂಡಲ್ಸ್ ನೋಡಿ ಎಷ್ಟು ಉದ್ದುದ್ರಾಗಿ ಬಂದಿದೆ. ಇದು ಯಾಕೆ ಅಂತಂದರೆ ನಾನು ಆಯಿಲ್ ಮತ್ತು ಸಾಲ್ಟ್ ಎರಡೂ ಆ್ಯಡ್ ಮಾಡಿದೆ, ಅದಕ್ಕೋಸ್ಕರ. ಈಗ ಇದಕ್ಕೆ ಇದ್ರ ಮೇಲೇ ಸ್ವಲ್ಪ ನಾನು ತಣ್ಣೀರು ಸೇರಿಸ್ಕೊಡ್ತಾ ಇದ್ದೀನಿ, ಸ್ವಲ್ಪ ಬಿಡಿ ಬಿಡಿಯಾಗಿರಲಿ ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಬೇಕಾದ್ರೆ ಇದನ್ನ ತಣ್ಣೀರಿಗೆ 2 ನಿಮಿಷ ಹಾಕಿ ಮತ್ತೆ ಈ ಥರ ಸೋಸ್ಕೋಬೋದು. ಆವಾಗಲೂ ಕೂಡ ಅಷ್ಟೇ ಅದು ಬಿಡಿ ಬಿಡಿಯಾಗಿ ಬರುತ್ತೆ. ಈಗ ಇದು ಒಂದು 2 ನಿಮಿಷ ಚೆನ್ನಾಗಿ ನೀರು ಬಿಟ್ಕೊಳ್ಳಿ. ನಿಮಗೆ ಇನ್ನೂ ಒಂದು ಸ್ವಲ್ಪ ಉದ್ದುದ್ರಾಗಿ ನೀಟಾಗಿ ಬೇಕು ಅಂದರೆ ಈಗಲೂ ಕೂಡ ಇನ್ನೂ 1 ಟೇಬಲ್ ಸ್ಪೂನ್ ನೀವು ಆಯಿಲ್ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಇನ್ನೂ ಜಾಸ್ತಿ ನೀಟಾಗಿ ಉದ್ದುದ್ರಾಗಿ ಬರುತ್ತೆ. ನನಗೆ ಟೈಮ್ ಸ್ವಲ್ಪ ಕಮ್ಮಿ ಇತ್ತು ಇದು ಮಾಡಬೇಕಾದ್ರೆ, ಅದಕ್ಕೋಸ್ಕರ ನಾನು ಬೇಗ ಮಾಡಿದ್ದೀನಿ. ಈಗ ಇದನ್ನು ನೀಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರು ಯಾವುದಾದ್ರೂ ಹಾಕ್ಕೋಬೋದು, ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇದು ಉದ್ದುದ್ರಾಗಿ ಬರಬೇಕು, ಎಣ್ಣೆಯಲ್ಲಿ ಕರಿಬೇಕಾದ್ರೆ ನೀಟಾಗಿ ಬರಬೇಕು, ಅದಕ್ಕೋಸ್ಕರ. ಮತ್ತು ಸ್ಪೂನ್ ಯೂಸ್ ಮಾಡಬೇಡಿ. ಸ್ಪೂನ್ ಹಾಕಿದ್ರೆ ಏನಾಗುತ್ತೆ, ಫುಲ್ ಕಲಸೋದಂಗೆ ಆಗುತ್ತೆ. ನೀವು ಇದು ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫುಲ್ಲು ನೀಟಾಗಿ ಕೋಟ್ ಆದಾಗ ಅದೇನಾಗುತ್ತೆ, ಕರಿಬೇಕಾದ್ರೆ ನೀಟಾಗಿ ಬರುತ್ತೆ. ಈಗ ಈ ಥರ ಚೆನ್ನಾಗಿ ಹಾಕ್ಕೊಂಡು ನೋಡಿ, ಈ ಥರ ಒಂದೊಂದೇ ಎಳೆ ನೀಟಾಗಿ ಬರಬೇಕು. ಈ ಥರ ಬಂದಾಗ ಇದನ್ನು ಒಂದು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಬಿಡಿ, ಸ್ವಲ್ಪ ಚೆನ್ನಾಗಿ ಅದು ಇದಾಗಲಿ. ನೆಕ್ಸ್ಟ್ ಈಗ ಸೂಪ್ ಮಾಡೋದಕ್ಕೆ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆಗೆ ಈಗ ನಾನು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಕೂಡ ಅಷ್ಟೇ ಜಾಸ್ತಿ ಬೇಡ ಸ್ನೇಹಿತರೆ. ನಾನು ಮಾಡ್ತಾ ಇರೋದು ಒಂದು 10 ಮೆಂಬರ್ಸ್ಗೆ ಆಗುವಷ್ಟು. ಈ ಜಾಮೂನ್ ತಿಂತೀವಲ್ಲ ಬೌಲು, ಆ ಥರ ಬೌಲಲ್ಲಿ ಒಂದು 10 ಮೆಂಬರ್ಸ್ಗೆ ಆಗುತ್ತೆ ಅಷ್ಟು. ಇಲ್ಲ ನಾನು 1 to 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಕಮ್ಮಿ ಬೇಕಾದರೆ ಹಾಕ್ಬೋದು. ಆಯಿಲ್ ಜಾಸ್ತಿ ಹಾಕಲೇಬೇಕು ಸೂಪ್ಗೆ ಅಂತೇನಿಲ್ಲ. ಸೊ ನೀವು ಕಮ್ಮಿ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿನ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ, ಶುಂಠಿನ ನಾನು ತುರ್ಕೊಂಡಿದ್ದೀನಿ. ಇದನ್ನು ಎರಡನ್ನೂ ಹಾಕ್ಕೊಂಡು ಜೊತೆಗೆ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ, ನಾನು ಆಗಲೇ ಹೇಳ್ದಂಗೆ ಸೀಡ್ಸ್ನೆಲ್ಲ ರಿಮೂವ್ ಮಾಡಿ ಜಸ್ಟ್ ಅದು ಹಸಿಮೆಣ್ಸಿನ್ಕಾಯಿ ಏನಿತ್ತು ಅದನ್ನು ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ದೊಡ್ಡವ್ರು ತಿನ್ನೋದಿದ್ದು, ಮಕ್ಕಳು ಇಲ್ಲ ಅಂತಂದರೆ ಬೇಕಾದರೆ ನೀವು ಫುಲ್ ಹಸಿಮೆಣ್ಸಿನ್ಕಾಯಿನೇ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ರಿ, ಆಗ ಖಾರ ಜಾಸ್ತಿ ಬಿಡುತ್ತೆ. ಇದು ಮ್ಯಾಂಚೋ ಸೂಪ್ ಆಗಿರೋದ್ರಿಂದ ಖಾರ ಇದ್ರೇ ಟೇಸ್ಟು, ಖಾರ ಇಲ್ಲ ಅಂದರೆ ಇದು ಟೇಸ್ಟ್ ಇರಲ್ಲ. ನೆಕ್ಸ್ಟ್ ನಾನಿಲ್ಲಿ ಒಂದು ಈರುಳ್ಳಿನ ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೆ, ಆ ಈರುಳ್ಳಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಇದಾಗಲೇ ಹೇಳ್ದಂಗೆ ನೀವು ಜಾಸ್ತಿ ಜನಕ್ಕೆ ಮಾಡ್ಕೋಬೇಕು ಅಂತಂದರೆ ನಾನು ಏನು ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿ ಅದನ್ನು ಡಬಲ್ ಮಾಡ್ಕೊಳ್ಳಿ. ಒಂದು 10 ಮೆಂಬರ್ಸ್ಗಾದರೆ ಇಷ್ಟು ಸಾಕು. ತುಂಬ ಜಾಸ್ತಿ ಸೂಪ್ ಕುಡಿತೀನಿ ಅನ್ನೋರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ನಾನು ಒಂದು ಈರುಳ್ಳಿನ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಯಾವುದೂ ಅಷ್ಟೇ ತುಂಬ ಜಾಸ್ತಿ ಡೀಪ್ ಫ್ರೈ ಆಗಬಾರ್ದು ಸೂಪಲ್ಲಿ, ಮತ್ತು ತುಂಬ ಕಮ್ಮಿ ಕೂಡ ಆಗಬಾರ್ದು, ಹಸಿ ವಾಸನೆ ಇದ್ಬಿಡುತ್ತೆ. ಸ್ವಲ್ಪ ಮಿನಿಮಮ್ ಆಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ನಾನು ಆನಿಯನ್ನ ಮತ್ತು ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಏನು ಹಾಕ್ಕೊಂಡಿದ್ದೋ ಅಷ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿನೂ ಕೂಡ ಬೇಕಾದರೆ ಸ್ವಲ್ಪ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಒಂದೊಂದಾಗಿ ಏನು ತರಕಾರಿಗಳು ತೊಗೊಂಡಿದ್ದು ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹುಳ್ಳಿಕಾಯಿ, ಕ್ಯಾರೆಟು ಎರಡನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇದಕ್ಕೆ ನೀವು ಮಶ್ರೂಮ್ ಕೂಡ ಸೇರಿಸ್ಬೋದು, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮನೇಲಿ ಮಶ್ರೂಮ್ ಇಲ್ಲ ಅಂತ ನಾನು ಸೇರಿಸಲಿಲ್ಲ. ಮಶ್ರೂಮ್ ಇದ್ದರೆ ಒಂದು 3ರಿಂದ 4 ಮಶ್ರೂಮ್ನ ತುಂಬ ಸಣ್ಣದಾಗಿ ಸ್ಲೈಸಾರು ಮಾಡ್ಬೋದು, ಇಲ್ಲ ರೌಂಡ್ ಶೇಪ್, ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಈ ಟೈಮಲ್ಲಿ ಮಶ್ರೂಮ್ ಕೂಡ ಸೇರಿಸ್ಕೋಬೋದು. ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ನನ್ನ ಹತ್ರ ಇರಲಿಲ್ಲ ಅಂತ ನಾನು ಸೇರಿಸಿಲ್ಲ. ಈಗ ನಾನು ಹುಳ್ಳಿಕಾಯಿ, ಕ್ಯಾರೆಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ 50 to 60% ಬೇಕೋ ಅಷ್ಟೇ ಸ್ನೇಹಿತರೆ. ತುಂಬ ಜಾಸ್ತಿ ಬೆಂದ್ಬಿಟ್ರೆ ಸೂಪಲ್ಲಿ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನ ಫ್ರೈ ಮಾಡಿಕೊಂಡು ಈಗ ನೆಕ್ಸ್ಟು ಒಂದೊಂದಾಗಿ ಇದಕ್ಕೆ ನಾನು ನೆಕ್ಸ್ಟ್ ಬೇರೆ ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕ್ಯಾಬೇಜ್ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ತೊಗೊಂಡಿದ್ದೆ, ಒಂದು 1/4 ಬಟ್ಲಷ್ಟು. ನಾನು ಬಟ್ಲು ತೋರಿಸ್ತಾ ಇದ್ದೀನಲ್ಲ ಅದರಲ್ಲಿ. ಮತ್ತು ದಪ್ಪ ಮೆಣಸಿನ್ಕಾಯಿನೂ ಅಷ್ಟೇ ಒಂದು 2 ಟೇಬಲ್ ಸ್ಪೂನಷ್ಟು ದಪ್ಪ ಮೆಣಸಿನ್ಕಾಯಿನ ಇಷ್ಟು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಕ್ಯಾಬೇಜು ಅಷ್ಟೇ ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದಪ್ಪ ಇದ್ಬಿಟ್ರೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ವೆಜಿಟೇಬಲ್ಸ್ಗಳು. ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಫ್ಲೇಮು ಅಷ್ಟೇ ಹೈ ಫ್ಲೇಮಲ್ಲಿ ಇಡಬೇಡಿ, ಬೇಗ ಸೀದೋದಂಗೆ ಆಗುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆದಮೇಲೆ ಈಗ ನಿಮಗೆ ಸೂಪ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ತಣ್ಣೀರು, ಬಿಸಿನೀರು ಯಾವುದಾದ್ರೂ ಹಾಕ್ಕೋಬೋದು. ನಿಮಗೆ ಬೇಗ ಆಗಬೇಕು ಅಂತಂದರೆ ಕಾಯಿಸಿರೋ ನೀರನ್ನ ಹಾಕ್ಕೊಳ್ಳಿ, ಬಿಸಿ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಬೇಗ ಆಗುತ್ತೆ. ಇಲ್ಲ ಟೈಮ್ ಇತ್ತಪ್ಪ ಅಂತಂದರೆ ಬೇಕಾದ್ರೆ ತಣ್ಣೀರು ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಲೀಟರಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಆಗಲೇ ಹೇಳ್ದಂಗೆ ನಾನಿಲ್ಲಿ 10 ಮೆಂಬರ್ಸ್ಗೆ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ 1 ಲೀಟರ್ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಸೇರಿಸ್ಕೋಬೋದು, ಆದರೆ ನೀರು ಜಾಸ್ತಿ ಹಾಕಿದಷ್ಟು ಬೇರೆ ಪ್ರಮಾಣನೂ ಕೂಡ ನೀವು ಜಾಸ್ತಿ ಹಾಕಬೇಕಾಗುತ್ತೆ, ಆಗಲೇ ಟೇಸ್ಟ್ ಬರೋದು. ಇಲ್ಲ ನೀರು ಜಾಸ್ತಿ ಹಾಕಿ ಬೇರೆ ಈ ಸೋಯಾ ಸಾಸು, ಚಿಲ್ಲಿ ಎಲ್ಲ ಪೆಪ್ಪರ್ ಪೌಡರು ಎಲ್ಲ ಕಮ್ಮಿ ಹಾಕ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ಈಗ ನಾನು ಇದನ್ನೆಲ್ಲ ಹಾಕಿದ್ಮೇಲೆ ಇದಕ್ಕೆ ಒಂದೊಂದಾಗಿ ಈಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ತೊಗೊಂಡಿದ್ದೆ. ಇದು ನೀವು ಟೊಮೆಟೊ ಚಿಲ್ಲಿ ಸಾಸ್ ಬರುತ್ತಲ್ಲ ಅದನ್ನಾದ್ರೂ ಆ್ಯಡ್ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಬರೀ ಚಿಲ್ಲಿ ಸಾಸ್ ಬರುತ್ತಲ್ಲ ಅದನ್ನಾದರೂ ಹಾಕ್ಬೋದು. ರೆಡ್ ಚಿಲ್ಲಿ ಸಾಸು ತುಂಬ ಚೆನ್ನಾಗಿ ಕೊಡುತ್ತೆ. ಗ್ರೀನ್ ಚಿಲ್ಲಿ ಸಾಸ್ ಇದ್ದರೂ ಹಾಕ್ಬೋದು, ಬಟ್ ರೆಡ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಆಗಲೇ ಅದು ಮ್ಯಾಂಚೋ ಸೂಪ್ದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದನ್ನು ಹಾಕ್ಕೊಂಡು ಈಗ ನಾವು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಇದನ್ನು ನೀಟಾಗಿ. ಈಗ ಇದಕ್ಕೆ ನಾನು ಆಗಲೇ ತೊಗೊಂಡಿದ್ನಲ್ಲ ಒಂದು 1 ಟೇಬಲ್ ಸ್ಪೂನಷ್ಟು ಶುಗರ್ ಬೇಕಾದ್ರೆ ನೀವು ಇನ್ನೂ ಕಮ್ಮಿ ಹಾಕ್ಬೋದು, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ಈಗ ನಾನು ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ. 1-1.5 ಟೇಬಲ್ ಸ್ಪೂನ್ ಹಾಕ್ಬೋದು, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಖಾರ ಇದ್ರೇ ಇದು ಟೇಸ್ಟು. ಅದಕ್ಕೆ ಚಿಲ್ಲಿ ಕೂಡ ಹಾಕಿದ್ದೀವಿ, ಚಿಲ್ಲಿ ಸಾಸ್ ಕೂಡ ಹಾಕಿದ್ದೀವಿ, ಜೊತೆಗೆ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಬೇಕಾದ್ರೆ ನೀವು ಫಸ್ಟು ಒಂದು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಒಂದು ಕುದಿ ಬಂದಮೇಲೆ ನೀವು ಒಂದು ಸ್ವಲ್ಪ ಟೇಸ್ಟ್ ನೋಡಿದಾಗ ಗೊತ್ತಾಗುತ್ತೆ ಇನ್ನೂ ಖಾರ ಬೇಕಾಗುತ್ತಾ, ಸಾಲ್ಟ್ ಬೇಕಾಗುತ್ತಾ ಅಂತ. ಆವಾಗ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಖಾರ ಆಗ್ಬಿಟ್ರು ಕುಡಿಯೋಕ್ಕಾಗಲ್ಲ ಸೂಪ್ನ, ಅದಕ್ಕೋಸ್ಕರ. ಈಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಂಡಿದ್ದೀನಿ. ಫುಲ್ ನೀಟಾಗಿ ಮಿಕ್ಸ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದು ಕುದಿಬೇಕಾದ್ರೆ ಅಷ್ಟೇ ಸ್ನೇಹಿತರೆ, ಮನೆಯೆಲ್ಲ ಸ್ಮೆಲ್ ಕೂಡ ಅಷ್ಟೇ ಮ್ಯಾಂಚೋ ಸೂಪ್ದು ಗಮ್ ಅಂತ ಬರ್ತಾಯಿತ್ತು. ನೀವು ಅಷ್ಟೇ ನಾನು ತೋರಿಸಿರೋ ವಿಧಾನದಲ್ಲಿ ಮನೇಲಿ ಒಂದು ಸಲ ಟ್ರೈ ಮಾಡಿ. ಈಗ ಇದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಅಥವಾ ಕಾರ್ನ್ಫ್ಲೋರು ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈ ಸೂಪಲ್ಲಿ ತಿಕ್ನೆಸ್ ಬರೋದೇ ಇದರಿಂದ ಸ್ನೇಹಿತರೆ. ಇದನ್ನು ಬೇಕಾದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸೂಪು ಆ ತಿಕ್ನೆಸ್ ಕೊಡಲ್ಲ ಅಷ್ಟೇ, ಅದು ಬಿಟ್ಟರೆ ಬೇರೆದೆಲ್ಲ ಸೇಮ್ ಇರುತ್ತೆ. ಇದನ್ನು ಹಾಕಿದ್ರೆ ಸೂಪ್ ಒಂದು ತಿಕ್ನೆಸ್ ಕೊಡುತ್ತೆ ಕುಡಿಬೇಕಾದ್ರೆ.
ಈಗ ನಾನು ಇದಕ್ಕೆ ಏನು ತೊಗೊಂಡಿದ್ನೋ ಆ ಕಾರ್ನ್ಫ್ಲೋರನ್ನು ನೀರು ಹಾಕಿ ಮೈದಾ ಹಿಟ್ಟಿಗೆ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದರಲ್ಲೇ ನಾನು 2 ಟೇಬಲ್ ಸ್ಪೂನ್ ತೊಗೊಂಡು ಈಗ ಅದಕ್ಕೆ ನೀರನ್ನ ಹಾಕಿ ನೀಟಾಗಿ ಲಮ್ಸ್ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು ಈಗ ನಾನು ಅದನ್ನು ಸೂಪ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಇದು ಹಾಕಿದ ತಕ್ಷಣ ಸೂಪ್ ಒಂದು ಕ್ರೀಮಿ ಟೆಕ್ಸ್ಚರ್ ಅಂದರೆ ಥಿಕ್ನೆಸ್ ಕೊಡುತ್ತೆ ಸೂಪ್ಗೆ. ನೋಡಿ ನಿಮಗೆ ಕಾಣ್ತಾ ಇರ್ಬೋದು, ಆವಾಗಲೇ ಬರೀ ನೀರು ಥರ ಫೀಲ್ ಆಗ್ತಾಯಿತ್ತು ಸೂಪು. ಈಗ ಅದು ನಾನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಹಾಕಿದ್ಮೇಲೆ ಅದು ಒಂಥರ ಥಿಕ್ನೆಸ್ ಕೊಡ್ತಾಯಿದೆ. ಈಗ ಇದೆಲ್ಲ ಫುಲ್ಲು ಮಿಕ್ಸ್ ಮಾಡಾದಮೇಲೆ ಈಗ ಇದನ್ನು ಹಂಗೆ ಕುದಿಯೋಕೆ ಬಿಡೋಣ. ನೋಡಿ ಈಗ ಎಷ್ಟು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಸೂಪ್ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಅಷ್ಟು ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲೂ ಅಷ್ಟೇ ಸೂಪ್ನ ಟೇಸ್ಟ್ ಮಾಡಿದ್ಮೇಲೆ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಅಂತ. ನೀವು ಅಷ್ಟೇ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಾನು ತೋರಿಸಿರೋ ರೀತಿಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಈಗ ನಾನು ಇದಕ್ಕೆ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಇದು 5 to 10 ಮಿನಿಟ್ಸ್ ಕುಕ್ ಆದರೆ ಸಾಕು ಸ್ನೇಹಿತರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ಮೇಲೆ ತುಂಬ ಹೊತ್ತು ಕುದಿಸ್ಬೇಕು ಅಂತೇನಿಲ್ಲ ಇದರಲ್ಲಿ ನಾವು. ಈಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಈಗ ಇನ್ನೊಂದು ಕುದಿಸ್ಕೊತಾ ಇದ್ದೀನಿ. ಈಗ ನಿಮಗೆ ಒಂದು ಸೂಪ್ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಹೋಟೆಲಲ್ಲಿ ಹೆಂಗೆ ಸೂಪ್ ಇರುತ್ತೋ ಸೇಮ್ ಅದೇ ಥರ ಇದೆ. ನಾನು ಇಲ್ಲಿ ಏನಪ್ಪ ಅಂದರೆ ಒಂದು ವಿನೆಗರ್ ಆ್ಯಡ್ ಮಾಡಿಲ್ಲ. ನೀವು ನಾನು ಸಾಸ್ಗಳು ಹಾಕೊಂಡಲ್ಲ ಆ ಟೈಮಲ್ಲಿ 1 ಟೇಬಲ್ ಸ್ಪೂನ್ ವಿನೆಗರ್ ಆ್ಯಡ್ ಮಾಡಿಕೊಂಡ್ರೆ ಆಗುತ್ತೆ. ಈಗ ಇದು ಸೂಪ್ ಕುದೀತಾ ಇದೆ. ಈಗ ನಾವು ಇದಕ್ಕೆ ನೂಡಲ್ಸ್ ಮಾಡ್ಕೊಬಿಡೋಣ. ಇದಕ್ಕೆ ಮೇನ್ ಬಂದು ಇದೆ ಸ್ನೇಹಿತರೆ, ಇದನ್ನು ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರೋದು. ನಾನು ಆಗಲೇ ಹೇಳಿದ್ನಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದೆ. ನೂಡಲ್ಸ್ನ ಮೈದಾನ ಮಿಕ್ಸ್ ಮಾಡಿ ಈಗ ನಾನು ಈ ಕಡೆ ಒಂದು ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಆಯಿಲ್ನ ಇಟ್ಕೊಂಡು ಮಿಕ್ಸ್ ಆಗಿರೋ ನೂಡಲ್ಸ್ನೆಲ್ಲ ನೀಟಾಗಿ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ ಅಷ್ಟೇ ಜಾಸ್ತಿ ಇಡಬೇಡಿ, ಏಕ್ದಮ್ ಸೀದೋದಂಗೆ ಆಗುತ್ತೆ. ನಾನು ಒನ್ ಟೈಮ್ ಏನು ಮಾಡಿಬಿಟ್ಟೆ, ಈ ವಿಡಿಯೋ ಮಾಡೋ ಇದರಲ್ಲಿ ಫ್ಲೇಮ್ನ ನೋಡೇ ಇಲ್ಲ. ಅದೇನಾಗೋಗಿದೆ, ಏಕ್ದಮ್ ಜಾಸ್ತಿ ಇಟ್ಬಿಟ್ಟು ಸೀದೋಗೋ ಥರ ಆಗ್ಬಿಡ್ತು. ಅದಕ್ಕೋಸ್ಕರ ಫ್ಲೇಮ್ ಸ್ವಲ್ಪ ಮೀಡಿಯಮ್ ಇಟ್ಕೊಂಡು ನೀಟಾಗಿ ಈ ಥರ ಮಾಡ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಡೀಪ್ ಫ್ರೈ. ಅದು ಹೆಂಗೆ ಅಂದರೆ ಕ್ರಂಚಿ ಥರ ಆಗಬೇಕು ನೂಡಲ್ಸು ನೀಟಾಗಿ. ಅಷ್ಟು ಇದು ಮಾಡ್ಕೊಳ್ಳಿ. ಅದನ್ನ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನಂತ ಹೇಳ್ತೀನಿ. ಈಗ ಏನೇನಿತ್ತು ಎಲ್ಲನೂ ನೀಟಾಗಿ ಹಾಕ್ಕೊಂಡು ನಾನು ಫುಲ್ಲು ಡೀಪ್ ಫ್ರೈ ಮಾಡ್ಕೊಂಡಾಯಿತು. ಡೀಪ್ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಥರ ಬಂದಿದೆ. ಈಗ ಇದನ್ನು ನೀಟಾಗಿ ಕ್ರಷ್ ಮಾಡ್ಕೊಳ್ಳೋಣ. ಈ ಥರ ಕ್ರಷ್ ಮಾಡ್ಕೊಂಡಾದ್ಮೇಲೆ ರೆಡಿಯಾಗಿದೆ ಸ್ನೇಹಿತರೆ. ಈಗ ಇದನ್ನು ನಾನು ಸೂಪ್ನ ಸರ್ವ್ ಮಾಡಿ ತೋರಿಸ್ತೀನಿ ಹೇಗೆ ಬಂತು ಅಂತ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಅಷ್ಟೇ ನಾನು ಆಗಲೇ ಹೇಳ್ದಂಗೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಮ್ಮೆ ಸ್ನೇಹಿತರೆ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದೆ ನಾನು ಯಾವುದೇ ರೀತಿ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ನನ್ನ ವಿಡಿಯೋನ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇನ್ನೂ ಯಾವ್ದಾದ್ರು ಬೇರೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಮುಂದೆ ಮಾಡಿ ತೋರಿಸ್ತೀನಿ. ನೋಡಿ ಸೂಪ್ನ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಸ್ಪೈಸಿ ಲೆವೆಲ್ ಸ್ವಲ್ಪ ಕಮ್ಮಿ ಇತ್ತು. ನಾನು ಆಗಲೇ ಹೇಳ್ದಂಗೆ ನಮ್ಮ ಮನೇಲಿ ಮಕ್ಕಳು ಕುಡಿಯೋದ್ರಿಂದ ಸ್ಪೈಸಿ ಲೆವೆಲ್ ಕಮ್ಮಿ ಆಗಿದೆ. ಅದು ಬಿಟ್ಟರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಅಷ್ಟೇ ನಾನು ತೋರಿಸಿರೋ ಥರ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ತುಂಬ ಚೆನ್ನಾಗಿತ್ತು. ನೋಡಿ ಲಾಸ್ಟಲ್ಲಿ ನಾನು ಸೂಪ್ನ ಸರ್ವ್ ಮಾಡಾದಮೇಲೆ ನೀವು ಕುಡಿಯೋ ಟೈಮಲ್ಲಿ ಆ ನೂಡಲ್ಸ್ನ ಹಾಕ್ಕೊಂಡು ಕುಡೀರಿ. ಮೊದಲೇ ಹಾಕ್ಬಿಟ್ರೆ ಏನಾಗುತ್ತೆ, ಸಪ್ಪೆ ಆಗುತ್ತೆ. ಕುಡಿಯೋಕ್ಕೆ ಆ ಸೂಪಲ್ಲಿ ಆ ನೂಡಲ್ಸ್ ಸಿಗಬೇಕಾದ್ರೆ ಕ್ರಂಚಿಯಾಗಿರಬೇಕು.
ಆ ಥರ ಅವಾಗ ಚೆನ್ನಾಗಿರುತ್ತೆ. ಮೊದಲೇ ಈ ಥರ ಹಾಕಿ ಕೊಟ್ಬಿಡ್ಬೇಡಿ. ನಾನು ವಿಡಿಯೋಗೆ ತೋರ್ಸೋಕ್ಕೋಸ್ಕರ ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸರ್ವ್ ಮಾಡೋ ಟೈಮಲ್ಲಿ ಸಪ್ರೇಟ್ ಒಂದು ಬೌಲಲ್ಲಿ ನೀವು ನೂಡಲ್ಸ್ನ ಹಾಕಿ ಸೂಪ್ನ ಸಪ್ರೇಟ್ ಹಾಕಿ ಕುಡಿ. ಆಗ ಕುಡಿಬೇಕಾದ್ರೆ ಮೇಲೆ ಅವ್ರು ಹಾಕೊಂಡು ಕುಡಿದಾಗ ಅದು ಮಧ್ಯದಲ್ಲಿ ಸಿಗ್ತಾ ಇದ್ದಾಗ ತುಂಬ ಚೆನ್ನಾಗಿತ್ತು. ಆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಮಧ್ಯದಲ್ಲಿ ಸಿಗ್ತಾ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಸ್ನೇಹಿತರೆ.